Hi, hello friends, welcome to my channel. Good morning. ರೈಡ್ಗೆ ಬೇಕಾಗಿರೋ ಎಲ್ಲ ಸೆಟಪ್ಸ್ ರೆಡಿ ಆಗಿದೆ. ಎಲ್ಲ ರೈಡಿಂಗ್ ಸೆಟಪ್ ರೆಡಿ ಆಗಿದೆ. ಬನ್ನಿ, ಹೆಲ್ಮೆಟ್, ಗ್ಲೌಸ್, ಸೇಫ್ಟಿ ಗೇರ್ಸ್ ಎಲ್ಲ ಹಾಕಿ ಪ್ಯಾಕಪ್ ಮಾಡ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಬೈಕ್ ಇಸ್ ರೆಡಿ. Come on, let's go. Today we are going for small drive, the two towards Isha Foundation. ಈ ರೋಡು ಹೊಸಕೋಟೆಯಿಂದ ಚೆನ್ನೈ ಹೈವೇ. ಇಲ್ಲಿಂದ ಸೀದಾ ಹೋಗ್ತಾ ಇದ್ದೀನಿ. ರೈಟ್ ತಗೋಬೇಕು, ಜಸ್ಟ್ ಮಿಸ್ ಆಗಿ ಹಂಗೆ ಪಾಸ್ ಆಗಿಬಿಟ್ಟಿದ್ದೀನಿ. ಗಾಡಿ ಹೋಗ್ತಾ ಇರೋ ಸ್ಪೀಡಿಗೆ ಹೈವೇಲಿ ರೂಟೇ ಗೊತ್ತಾಗ್ತಾ ಇಲ್ಲ. ಸೊ ಮುಂದೆ ಹೋಗಿ ಯೂ ಟರ್ನ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ತುಂಬ ಮುಂದೆ ಬಂದ್ಬಿಟ್ಟಿದ್ದೀನಿ. ಮತ್ತೆ ಇಲ್ಲಿ ಲೆಫ್ಟ್ಗೆ ಯೂ ಟರ್ನ್ ತಗೊಂಡು ಸ್ವಲ್ಪ ದೂರ ಮುಂದೆ ಹೋಗಿ ನೋಡೋಣ ಅಂತ ಗಾಡಿನ ನಿಲ್ಲಿಸಿ ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ ರೂಟ್ ರಾಂಗ್ ಆಗಿತ್ತು. ಟೈಮ್ ಆಗಿತ್ತಲ್ಲ, ಇನ್ನೇನು ಬ್ರೇಕ್ಫಾಸ್ಟ್ ನಿಲ್ಸೋಣ ಅಂತ ಅಂದ್ಕೊಂಡು ಬಂದೆ. ಅಷ್ಟರಲ್ಲಿ ಒಂದು ಒಳ್ಳೆ ಹೋಟೆಲ್ ಸದ್ಯದಲ್ಲಿ ಸಿಕ್ತು. ಅದೇ ನೋಡಿ ನಮ್ಮ ಈ ಹೋಟೆಲ್, ಶ್ರೀ ಕೃಷ್ಣ ಅರಮನೆ ಅಂತ. ಪರವಾಗಿಲ್ಲ, ತುಂಬ ಚೆನ್ನಾಗಿತ್ತು ಟೇಸ್ಟಿ ವೈಸ್. ನೋಡಿ ಒಳಗಡೆ ಎಲ್ಲ ಆಂಬಿಯೆಂಟ್ ಚೆನ್ನಾಗಿದೆ. ಇನ್ನು ಫುಡ್ಡಲ್ಲಿ ನೋಡಿದ್ರೆ ನಾನು ಆರ್ಡರ್ ಮಾಡಿದ್ದು ರವಾ ಇಡ್ಲಿ ಮತ್ತು ಪೊಂಗಲ್, ಎರಡೂ ಚೆನ್ನಾಗಿತ್ತು. ವೆರಿ ನೈಸ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಟುವರ್ಡ್ಸ್ ಈಶಾ ಫೌಂಡೇಶನ್ ಕಡೆಗೆ ಹೊರಟಿದ್ದೀನಿ. ರೆಡಿ ಹಿಲ್ಸ್ ಹೋಮ್ ಸ್ಟೇ ಲೆಫ್ಟಿಗಿದೆಯಲ್ಲ, ಇಲ್ಲೇ ನಮಗೆ ಈಶಾ ಫೌಂಡೇಶನ್ನಲ್ಲಿ ತೋರಿಸ್ತಾ ಇದೆ ನೋಡಿ. ಆದಿಯೋಗಿ 3 ಕಿಲೋಮೀಟರ್ ಲೆಫ್ಟಿಗೆ ಲಿಂಗಶೆಟ್ಟಿಪುರ. ಲಿಂಗಶೆಟ್ಟಿಪುರದಿಂದ ನಾವು ಲೆಫ್ಟ್ ತಗೊಂಡ್ರೆ ಆದಿಯೋಗಿ ಈಶಾ ಫೌಂಡೇಶನ್ ಇದ್ದಂಗಿದೆ. ಹನಿ ಮಾಡ್ತಾ ಇದ್ದಾರೆ. ಅದರಲ್ಲೆಲ್ಲ ನೀರು ನಿಂತಿದೆ ನೋಡಿ, ಕಾಣಿಸ್ತಾ ಇದೆ. ಹೋಗ್ತಾ ಇದ್ದಾರೆ ನೋಡಿ, ಫುಲ್ ರೆಡಿ ಆಗ್ಬಿಟ್ಟು ಗೊತ್ತಾಗ್ಬೋದು. ನಾವು ಇಲ್ಲಿಂದನೇ ಹೋಗೋಣ. ಎಲ್ಲಿ ಸದ್ಗುರು ಸನ್ನಿಧಿ ಅಂತ ಇದೆ. ಸದ್ಗುರು ಸನ್ನಿಧಿ ಟ್ರಾನ್ಸಿಷನ್ಗೆ ಹೋಗ್ತಾ ಇರೋಂಥ ಎಂಟ್ರೆನ್ಸ್ ಜಾಗ. ಹಂಗೋಗಿ ಸನ್ನಿಧಿ ಚೆನ್ನಾಗಿದೆಯಲ್ಲ, ದೊಡ್ಡದಾಗಿ ಆರ್ಚ್ ಮಾಡಿದ್ದಾರೆ. ಸದ್ಗುರು ಸನ್ನಿಧಿ ಒಳಗಡೆಯಿಂದ ಮತ್ತೆ ಹೋಗೋಣ. ನೋಡಿ, ಇದೇ ಎಂಟ್ರೆನ್ಸ್. ನಾವು ಈಶಾ ಫೌಂಡೇಶನ್ಗೆ ಆರ್ಚಿಂದ ಒಳಗಡೆ ಬಂದರೆ, ಪ್ರೀವಿಯಸ್ಲಿ ಬಂದಿದ್ದಾಗ ರೋಡ್ ಎಲ್ಲ ಮಾಡಿರಲಿಲ್ಲ, ಇವಾಗೆಲ್ಲ ರೋಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಎಷ್ಟೇ ಕರ್ವ್ಸ್ ಇದ್ರೂ ಈಸಿಯಾಗಿ ಬೆಂಡ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಜನ ಎಲ್ಲ ಬೈ ವಾಕಲ್ಲಿ ಟ್ರೆಕ್ಕಿಂಗ್ ಹೋಗ್ತಾರೆ. ತುಂಬ ಬೈಕರ್ಸ್, ಕಾರು, ತುಂಬ ಟೂರಿಸ್ಟ್ಸ್ ಎಲ್ಲ ವಿಸಿಟ್ ಆಗ್ತಾ ಇದ್ದಾರೆ. ರೋಡ್ ನೋಡ್ತಾ ಇರ್ಬೋದು ನೀವು, ಸುತ್ತ ಒಳ್ಳೆ ಗ್ರೀನರಿ ಇದೆ. ಮಳೆ ಬಿದ್ದಿರೋದಕ್ಕೆ ಎರಡೂ ಕಡೆ ಪಾಸ್ ನೋಡ್ದಂಗೆ ಆಗ್ತಾ ಇದೆ ನೋಡಿ. ಮೇಲ್ಗಡೆಯಿಂದ ಬರೋದು. ಮಳೆ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಡೇ ಟೈಮಲ್ಲಿ ಬಂದರೆ ಒಳ್ಳೆ ವ್ಯೂಸ್ ನೋಡ್ಬೋದು. ಸೊ ಅಲ್ಟಿಮೇಟ್ಲಿ ತುಂಬ ಚೆನ್ನಾಗಿದೆ. ಮುಂದೆ ಇಲ್ಲೇ ಹೋಗ್ತಾ ಇರಬೇಕಾದ್ರೆ ನಮಗೆ ರೈಟ್ ಸೈಡಲ್ಲಿ ಈಶಾ ಫೌಂಡೇಶನ್ ಕಾಣುತ್ತೆ. ಇನ್ನೇನು ಎಂಟ್ರಿಯಲ್ಲೇ ನೋಡಿ, ಅದೇ ರೈಟ್ ಸೈಡಲ್ಲಿ ಬನ್ನಿ, ಹಂಗೆ ಒಳಗಡೆ ಹೋಗೋಣ. ಪಾರ್ಕಿಂಗ್ ಮುಂದೆ ಇದೆ.
ನನಗೆ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಅಕ್ಕಪಕ್ಕ ಲೆಫ್ಟು ರೈಟಲ್ಲಿ ಅಂಗಡಿಗಳಿದೆ. ರೀಸೆಂಟಾಗಿ ಏನೋ ಒಂದು ಜಾತ್ರೆ ಆಗಿದೆ, ಹಾಗಾಗಿ ಜನಗಳು ಜಾಸ್ತಿ ಬಂದು ಹೋಗಿದ್ದಾರೆ. ಡ್ರೋನ್ ಎಲ್ಲ ಆರ್ಸಂಗಿಲ್ಲ. ವಾವ್, ಎಂಟ್ರಿ ನೋಡಿ ಹೇಗಿದೆ. ಎಲ್ಲ ಪಾರ್ಕಿಂಗು ಬೇರೆ ಚೇಂಜ್ ಇರಲಿಲ್ಲ, ಹಾಗಾಗಿ ಒಳಗಡೆ ಹಂಗೆ ಬಿಟ್ಟಿದ್ದಾರೆ. ನೋಡಿ, ಇದೆ ಒಳಗಡೆ ಎಂಟ್ರೆನ್ಸ್. ಇದಕ್ಕೆ ಮುಂಚೆ ಒಂದ್ಸರಿ ಸ್ಟಾರ್ಟಿಂಗಲ್ಲಿ ಬಂದಿದ್ದೆ, ಅವಾಗ ಯಾವುದೇ ಥರ ರೋಡ್ಸ್ ಎಲ್ಲ ಇರಲಿಲ್ಲ. ಈಗ ಸುತ್ತ ಎಲ್ಲ ಲಾನ್ ಎಲ್ಲ ಬೆಳೆಸಿದ್ದಾರೆ. ರೀಸೆಂಟಾಗಿ ಜಾತ್ರೆ ಎಲ್ಲ ಮಾಡಿದ್ದಾರೆ. ಪಾರ್ಕಿಂಗ್ ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. 2 ವೀಲರ್ಸ್ಗೆ ಬೇರೆ, ಮುಂದೆ 4 ವೀಲರ್ಸ್ಗೆ ಬೇರೆ. ಒಳಗಡೆ ಬಿಡಲ್ಲ ವೆಹಿಕಲ್ಸನ್ನು, ಇಲ್ಲೇ ಪಾರ್ಕ್ ಮಾಡಿ ಹೋಗಬೇಕು. ಸೊ ಇಲ್ಲಿಗೇನು ಕಾಣಿಸ್ತಾ ಇದೆ ಈಶಾ ಸ್ಟ್ಯಾಚು ನೋಡಿ. ಬನ್ನಿ ಮತ್ತೆ ಒಳಗಡೆ ಹೋಗೋಣ, ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ವೆಹಿಕಲ್. ಫೈನಲಿ ನಾವು ಈಶಾ ಫೌಂಡೇಶನ್ಗೆ ರೀಚ್ ಆದ್ವಿ. ಇದು ಕೊಯಮತ್ತೂರಲ್ಲ, ಬ್ಯಾಂಗ್ಳೂರಲ್ಲಿರೋದು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿರೋದು. ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಒಂದು 60 ಕಿಲೋಮೀಟರ್ಸ್ ಆಗುತ್ತೆ. ಇದು ಸೇಮ್ ನೋಡಲಿಕ್ಕೆ ಕೊಯಮತ್ತೂರಲ್ಲಿರೋಂಥ ಈಶಾ ಫೌಂಡೇಶನ್ ಹೇಗಿದೆ ಅದೇ ಥರ ಸ್ಟ್ಯಾಚು ಇದೆ. ಅಲ್ಲಿ 1992 ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇಲ್ಲಿ 2022 ಎಸ್ಟಾಬ್ಲಿಷ್ ಆಗಿದೆ. ಸೊ ಯಾರೆಲ್ಲ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಇಲ್ಲಿ ಬಂದು ವಿಸಿಟ್ ಮಾಡಿ. ಚೆನ್ನಾಗಿದೆ ಪ್ಲೇಸ್. ಇವಾಗೆಲ್ಲ ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸುತ್ತ ಒಳ್ಳೆ ವಿಶಾಲವಾದ ಜಾಗ ಇದೆ. ಜೊತೆಗೆ ನೈಟ್ ಟೈಮ್ ಯಾರೆಲ್ಲ ಬರ್ತೀರಾ ಅವ್ರಿಗೆ ಲೈಟಿಂಗ್ಸ್ ಕೂಡ ಸಿಗುತ್ತೆ. ಹಾಯ್, ಹಲೋ ಎವ್ರಿವನ್. ನಾನು ಇಲ್ಲಿ ಬಂದಿದ್ದು ಸೋಲೋ ರೈಡ್, ಇವತ್ತು ಈಶಾಗೆ ಹೋಗೋಣ ಅಂತ. ಬಟ್ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ರಾಯಲ್ ಎನ್ಫೀಲ್ಡ್ ರೈಡರ್ಸ್ ಟೀಮ್ ಪರಿಚಯ ಆಯಿತು. ಅವ್ರನ್ನ ಮೀಟ್ ಮಾಡಿದ್ದು ಇಲ್ಲಿ. It's just sunlight on top of you. It's just sunlight. There's not even a single leaf will be shaking left and right. So in the Horsley Hills, the minute you're going inside, it's like Ooty. I don't know, it's God's miracle, but as soon as you go, it's only... And also, ನಾನು ಮಿಸ್ಟರ್ ಕಿರಣ್ ರಾಜ್ ಅವ್ರನ್ನ ಮೀಟ್ ಮಾಡಿದೆ, ಬ್ರಿಟಿಷ್ ಕಾರ್ ಕೇರ್ ಲ್ಯಾಬ್ ಓನರ್. ಫೈನಲಿ ಈಶಾ ವಿಸಿಟ್ ಆಯಿತು. ಇಲ್ಲಿಂದ ಹೊರಡೋ ಸಮಯ. ತುಂಬ ಚೆನ್ನಾಗಿದೆ. ಈ ವಾಟ್ ಎ ಬ್ಯೂಟಿಫುಲ್ ವ್ಯೂ ನೋಡಿ. ಸುತ್ತ ಔಟ್ಸ್ಕರ್ಟಿಂದ ನೋಡ್ತಾ ಇದ್ದರೆ ಯಾವುದೋ ಹಿಮಾಲಯಕ್ಕೆ ಬಂದುಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ತುಂಬ ಸುತ್ತಮುತ್ತ ಸೀನರೀಸ್ ತುಂಬ ಚೆನ್ನಾಗಿದೆ. ಟ್ರೆಕ್ಕಿಂಗ್ ಮಾಡೋರು ಮಾಡ್ಬೋದು. ಡೇ ಟೈಮಲ್ಲಿ ಬರೋರಿಗೆ ಒಳ್ಳೆ ವ್ಯೂಸ್ ಸೀನರಿ ಸಿಗುತ್ತೆ. ನೈಟ್ ಟೈಮ್ ನೋಡೋರು ಲೈಟಿಂಗ್ಸ್ನ ನೋಡಿ ಎಂಜಾಯ್ ಮಾಡೋದು ಪ್ಲೇಸ್.